ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ನಿರ್ಧಾರವನ್ನು ಕೈಗೊಂಡಿದೆ. ವೈದ್ಯರು ತಮ್ಮ ಪ್ರಿಸ್ಕ್ರಿಪ್ಷನ್ ಚೀಟಿಯಲ್ಲಿ ಕಂಪನಿ ಬ್ರ್ಯಾಂಡ್ಗಳನ್ನು ಬಳಸದೆ ಇನ್ನು ಮುಂದೆ ಔಷಧಿಗಳ ಜನರಿಕ್ ಹೆಸರುಗಳನ್ನು ಮಾತ್ರ ಶಿಫಾರಸು ಮಾಡಬೇಕು ಅಂತ ಅದು ಆದೇಶ ನೀಡಿದೆ. ಈ ನಿರ್ಧಾರ ಔಷಧಿ ಕಂಪನಿಗಳ ಅನೈತಿಕ ಮಾರ್ಕೆಟಿಂಗ್ ಪದ್ಧತಿಗಳನ್ನು ನಿಗ್ರಹಿಸುವ ಮತ್ತು ಸಾಮಾನ್ಯ ಜನರಿಗೆ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವಂತೆ ಮಾಡುವಂತ ಗುರಿಯನ್ನು ಹೊಂದಿದೆ. ರಾಜಸ್ಥಾನವು ಈ ದಿಕ್ಕಿನಲ್ಲಿ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಎಲ್ಲ ವೈದ್ಯಕೀಯ ವೃತ್ತಿಪರರು ಜನರಿಕ್ ಔಷಧಿಗಳನ್ನು ಮಾತ್ರ ಶಿಫಾರಸು ಮಾಡಬೇಕೆಂದು ಪ್ರಿಸ್ಕ್ರಿಪ್ಷನ್ಗಳಿಂದ ಬ್ರಾಂಡೆಡ್ ಹೆಸರುಗಳನ್ನು ತೆಗೆದು ಹಾಕಬೇಕು ಅಂತ ಅಲ್ಲಿನ ಕಾರ್ಯನಿರ್ವಾಹಕ ಸೂಚನೆಯು ಆಲ್ರೆಡಿ ಆದೇಶವನ್ನು ನೀಡಿರುತ್ತೆ. ಈ ವಿಡಿಯೋದಲ್ಲಿ ವೈದ್ಯರು ಔಷಧಿಗಳನ್ನು ಶಿಫಾರಸು ಮಾಡುವಂತಹ ವಿಧಾನದ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಮಾನವೇನು, ಅದರ ಮಹತ್ವ ಮತ್ತು ಪ್ರಭಾವವೇನು ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳೋಣ. ಇಂದಿನ ಜಗತ್ತಿನಲ್ಲಿ ಆಸ್ಪತ್ರೆಯ ವೆಚ್ಚ ಅನ್ನೋದು ಒಂದು ದೊಡ್ಡ ಕಳವಳಕಾರಿ ವಿಷಯ. ಆರೋಗ್ಯವನ್ನು ಸಂಪತ್ತು ಅಂತ ಹೇಳ್ತಾರೆ, ಆದರೆ ಅನೇಕ ಕುಟುಂಬಗಳು ವೈದ್ಯಕೀಯ ವೆಚ್ಚಗಳನ್ನು ನಿಭಾಯಿಸಲು ಸಾಹಸ ಪಡುತ್ತವೆ. ಈ ವೆಚ್ಚಗಳು ಅವರ ಸಂಪನ್ಮೂಲಗಳನ್ನು ಖಾಲಿ ಮಾಡುತ್ತವೆ. ಮುಖ್ಯವಾಗಿ ಔಷಧದ ಬೆಲೆಗಳು ಹೆಚ್ಚಾಗಿ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡುತ್ತವೆ. ಅದೆಷ್ಟೋ ಸಲ ನಾವು ಔಷಧಿಯ ವೆಚ್ಚಗಳನ್ನು ನೋಡಿಯೇ ಸರಿಯಾದ ಚಿಕಿತ್ಸೆ ಪಡೆಯಲು ಹಿಂದು ಮುಂದೆ ನೋಡುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಸುತ್ತಲೂ ಸಿಗ್ತವೆ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಏನೋ ಬದಲಾವಣೆ ಆಗಲಿದೆ. ವೈದ್ಯರು ಬ್ರ್ಯಾಂಡ್ ಹೆಸರುಗಳ ಬದಲಿಗೆ ಜನರಿಕ್ ಹೆಸರುಗಳನ್ನು ಸೂಚಿಸಬೇಕಾಗುತ್ತೆ. ಈ ಜನರಿಕ್ ಡ್ರಗ್ಸ್ ಅಂದ್ರೆ ಯಾವುದು? ಅವು ಬ್ರಾಂಡೆಡ್ ಔಷಧಿಗಳಿಗಿಂತ ಕಡಿಮೆ ಬೆಲೆಗೆ ಯಾಕೆ ಸಿಗ್ತವೆ? ಜನರಿಕ್ ಔಷಧಿಗಳು ಮೂಲಭೂತವಾಗಿ ಬ್ರ್ಯಾಂಡ್ ನೇಮ್ ಔಷಧಿಗಳ ತದ್ರೂಪಗಳಾಗಿವೆ. ಜನರಿಕ್ ಔಷಧಿಗಳನ್ನು ಬ್ರಾಂಡೆಡ್ ಔಷಧಿಗಳ ರೀತಿಯಲ್ಲಿಯೇ ಸಕ್ರಿಯ ಪದಾರ್ಥಗಳು, ಡೋಸೇಜ್, ಶಕ್ತಿ ಮತ್ತು ಕೆಲಸದ ವಿಧಾನದೊಂದಿಗೆ ತಯಾರಿಸಿರ್ತಾರೆ. ಆದರೆ ಒಂದೇ ವ್ಯತ್ಯಾಸ ಅಂದ್ರೆ ಅದು ಬೆಲೆ. ಈ ಜನರಿಕ್ ಡ್ರಗ್ಸ್ ತಯಾರಕರು ದುಬಾರಿಯಾದ ಕೈಗಾರಿಕಾ ವಿಧಾನಗಳನ್ನು ಅನುಸರಿಸಬೇಕಾಗಿಲ್ಲ. ಆಕರ್ಷವಾಗಿ ಪ್ಯಾಕ್ ಮಾಡಿ ಅದರ ಮೇಲೆ ಖರ್ಚು ಮಾಡಬೇಕಾಗಿಲ್ಲ. ಮತ್ತೆ ಮುಖ್ಯವಾಗಿ ಇವರು ತಮ್ಮ ಔಷಧಿಗಳನ್ನು ಮಾರಾಟ ಮಾಡೋಕೆ ಮಾರ್ಕೆಟಿಂಗ್ ಮಾಡಬೇಕಾಗಿಲ್ಲ. ಮಾರ್ಕೆಟಿಂಗ್ಗೆ ಬಹಳಷ್ಟು ಖರ್ಚಂತೂ ಮಾಡುವುದೇ ಇಲ್ಲ. ಇದೇ ಕಾರಣದಿಂದ ಜನರಿಕ್ ಔಷಧಿಗಳು ಅಗ್ಗದ ಬೆಲೆಯಲ್ಲಿ ಸಿಗ್ತವೆ. ಇದರ ಒಂದು ಉದಾಹರಣೆ ನೋಡೋದಾದ್ರೆ, ದೆಹಲಿಯ ಮಧ್ಯಮ ವರ್ಗದ ತಾಯಿ ಪ್ರಿಯಾ ಅನ್ನೋರು ತಮ್ಮ ಮಗನ ಅಸ್ತಮಾ ಔಷಧಿಯನ್ನ ಭರಿಸಲು ಕಷ್ಟಪಡ್ತಿರ್ತಾರೆ. ಇವರು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತಹ ಔಷಧಿ ಇನ್ಹೇಲರ್ ಔಷಧಿಯ ಖರೀದಿಗೆ ತಿಂಗಳಿಗೆ 3,000 ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಇದು ಅವರಿಗೆ ಬಹಳನೇ ಭಾರ ಆಗುತ್ತಂತೆ. ಮತ್ತೆ ಇದರಿಂದ ಅವರು ಎಷ್ಟೋ ಸವಲತ್ತುಗಳನ್ನ ತ್ಯಾಗ ಮಾಡಬೇಕಾಗಿ ಬಂದಿದೆ ಮತ್ತು ಬಹುಶಃ ಇದು ಅದೆಷ್ಟೋ ಕುಟುಂಬಗಳಲ್ಲಿ ಆಗ್ತಾ ಇದೆ. ಮತ್ತೆ ಬಹುಶಃ ಇದು ಇವರೊಬ್ಬರೇ ಕಥೆ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಕಥೆ ಆಗಿರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ನ ನಿರ್ಧಾರ ಜಾರಿಗೆ ಬಂದ್ರೆ ಪ್ರಿಯಾ ಅವರು ಜನರಿಕ್ ಡ್ರಗ್ಸ್ ನ ತಗೋಬಹುದು. ಮತ್ತೆ ಇದರಿಂದ ಅವರ ಔಷಧಿಗಳ ಮೇಲಿನ ಖರ್ಚು 1500ಕ್ಕೆ ಇಳಿಯುತ್ತೆ. ಇದೇ ತರ ಅದೆಷ್ಟೋ ರೋಗಿಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗಲಿದೆ. ಈ ಬದಲಾವಣೆಯು ಕೇವಲ ಹಣವನ್ನು ಮಾತ್ರ ಉಳಿಸೋದಿಲ್ಲ, ಬದಲಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ತರಹದ ಕ್ರಾಂತಿಯನ್ನ ತರಲಿದೆ. ಯಾಕಂದ್ರೆ ಅದೆಷ್ಟೋ ಕುಟುಂಬಗಳು, ವಿಶೇಷವಾಗಿ ಕಡಿಮೆ ಆದಾಯದ ಕುಟುಂಬಗಳು, ಬಹಳಷ್ಟು ಸಲ ಔಷಧಿಗಳ ದುಬಾರಿ ಬೆಲೆಯಿಂದ ಡೋಸ್ನ ಕಂಪ್ಲೀಟ್ ಮಾಡೋದಿಲ್ಲ. ಇದನ್ನ ಕೋರ್ಟ್ ಕೂಡ ಗಮನಿಸಿದೆ ಮತ್ತು ಈ ಒಂದು ಪರಿಗಣನೆಯ ಮೂಲಕ ಅದನ್ನು ಪುರಸ್ಕರಿಸಿದೆ ಕೂಡ. ಮತ್ತೆ ಕೇವಲ ಔಷಧಿಗಳ ಬೆಲೆಯ ಕಾರಣದಿಂದ ಯಾರೂ ವೈದ್ಯಕೀಯ ಸೌಲಭ್ಯದಿಂದ ವಂಚಿತರಾಗಬಾರದು ಅನ್ನೋದು ಕೋರ್ಟ್ನ ಅಭಿಪ್ರಾಯ. ಉದಾಹರಣೆಗೆ ಈ ರಾಜೇಶ್ ಅನ್ನೋರು, ಇವರು ಚೆನ್ನೈನಲ್ಲಿ ವಾಸ ಮಾಡ್ತಾರೆ. ಮತ್ತೆ ಪ್ರತಿ ತಿಂಗಳು BP ಮಾತ್ರೆಯನ್ನ ಕೊಡ್ತಾರೆ. ಇವರು ಫಿಕ್ಸ್ಡ್ ಪೆನ್ಷನ್ ಮೇಲೆ ಜೀವನ ಸಾಗಿಸ್ತಾರೆ. ಇವರು BP ಮಾತ್ರೆಗಳನ್ನ ಖರೀದಿಸೋಕೆ ತಿಂಗಳಿಗೆ 1500 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಆದ್ರೆ ಇವರು ಇದು ದುಬಾರಿ ಅಂತ ಪೂರ್ತಿ ಔಷಧಿಗಳನ್ನ ತೆಗೆದುಕೊಳ್ತೆ ಕೇವಲ 750 ರೂಪಾಯಿಯಷ್ಟು ಮಾತ್ರ ಖರೀದಿ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಪರಿಗಣನೆ ಕಂಪಲ್ಸರಿ ರೂಲ್ ಆಗಿ ಹೊರಬಂದ್ರೆ ಅದೆಷ್ಟೋ ಜನ ತಮ್ಮ ಡೋಸ್ನ ಇನ್ಕಂಪ್ಲೀಟ್ ಮಾಡೋದನ್ನ ತಪ್ಪಿಸಬಹುದು. ಆದ್ರೆ ವೈದ್ಯರು ಬ್ರಾಂಡೆಡ್ ಔಷಧಿಗಳನ್ನೇ ಏಕೆ ಶಿಫಾರಸು ಮಾಡ್ತಾರೆ? ವರ್ಷಗಳಿಂದ ಔಷಧ ಕಂಪನಿಗಳು ಬ್ರಾಂಡೆಡ್ ಔಷಧಿಗಳನ್ನ ಭಾರಿ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡಿವೆ. ಕಂಪನಿಗಳು ವೈದ್ಯರಿಗೆ ಫ್ರೀ ಸ್ಯಾಂಪಲ್ಗಳನ್ನ, ಇನ್ಸೆಂಟಿವ್ಸ್, ರಿಯಾಯಿತಿ, ಫ್ರೀ ಕೂಪನ್ಗಳನ್ನ ಸೇರಿದಂತೆ ಹಲವಾರು ಉಡುಗೊರೆಗಳನ್ನ ನೀಡುತ್ತವೆ. ಈ ಒತ್ತಡದಲ್ಲಿ ಅನೇಕ ವೈದ್ಯರು ತಮ್ಮ ರೋಗಿಗಳಿಗೆ ದುಬಾರಿ ಬ್ರಾಂಡೆಡ್ ಮಾತ್ರೆಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಈ ಪರಿಗಣನೆ ದೀರ್ಘಕಾಲೀನ ಪದ್ಧತಿಯನ್ನ ಪ್ರಶ್ನಿಸುತ್ತೆ. ಈಗ ವೈದ್ಯರು ತಮ್ಮ ರೋಗಿಗಳಿಗೆ ಅತ್ಯಂತ ಕಡಿಮೆ ವೆಚ್ಚದ ಚಿಕಿತ್ಸೆಗಳನ್ನ ಶಿಫಾರಸು ಮಾಡಬೇಕಾಗುತ್ತೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತರಬಹುದು ಅಂತ ವಿಶ್ಲೇಷಿಸಲಾಗಿದೆ. ಇದು ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ರೀತಿಯಾದ ಚಳುವಳಿ. ಕಳೆದ ಒಂದು ದಶಕದಿಂದ ಈ ಚಳುವಳಿ ಹೆಚ್ಚು ವೇಗವನ್ನು ಪಡಿತಾ ಇದೆ. ಲಕ್ಷಾಂತರ ಜನರಿಗೆ ಆರೋಗ್ಯ ವಿಮೆ ಒದಗಿಸುವಂತಹ ಉದ್ದೇಶದ ರಾಷ್ಟ್ರೀಯ ಆರೋಗ್ಯ ಸುರಕ್ಷಣಾ ಯೋಜನೆಯಿಂದ ಹಿಡಿದು
ಜನರಿಕ್ ಔಷಧಿಗಳಿಗೆ ಉತ್ತೇಜನ ನೀಡುವಂತಹ ಕೆಲಸದವರೆಗೆ ಪ್ರತಿಯೊಬ್ಬರ ಆದಾಯ ಏನೇ ಇರಲಿ ಬೇಕಾದ ಚಿಕಿತ್ಸೆ ಪಡೆಯಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ತೀರ್ಪಿನ ಆರ್ಥಿಕ ಪರಿಣಾಮಗಳು ಅದ್ಭುತವಾಗಿವೆ. ಜನರಿಕ್ ಔಷಧಿಗಳು ಆರೋಗ್ಯ ಸೇವೆಯ ವೆಚ್ಚವನ್ನು 50% 80% ವರೆಗೆ ಕಡಿತಗೊಳಿಸಬಹುದು. ಇದು ವ್ಯಕ್ತಿಗಳು, ಕುಟುಂಬಗಳು ಮತ್ತು ಆರೋಗ್ಯ ವ್ಯವಸ್ಥೆಗೆ ಸಹ ಭಾರಿ ಉಳಿತಾಯವನ್ನು ಮಾಡುತ್ತವೆ. ಈ ತೀರ್ಪು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದ್ರೂ ಕೂಡ ಇದು ಸಂಪೂರ್ಣ ಪರಿಹಾರ ಅಲ್ಲ ಅನ್ನೋದನ್ನು ನಾವು ಗುರುತು ಮಾಡ್ಕೋಬೇಕು. ಉದಾಹರಣೆಗೆ, ಗ್ರಾಮೀಣ ಪ್ರದೇಶದಲ್ಲಿ ಜನರಿಕ್ ಔಷಧಿಗಳ ಲಭ್ಯತೆಯು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಭಾರತದ ಗ್ರಾಮೀಣ ಆರೋಗ್ಯ ರಕ್ಷಣಾ ವ್ಯವಸ್ಥೆಯು ಈಗಾಗಲೇ ಸಂಕಷ್ಟದಲ್ಲಿದೆ ಮತ್ತು ಈ ಪ್ರದೇಶಗಳಲ್ಲಿ ಜನರಿಕ್ ಔಷಧಿಗಳು ವ್ಯಾಪಕವಾಗಿ ಲಭ್ಯ ಇರೋದಿಲ್ಲ. ಇದನ್ನು ಖಚಿತ ಮಾಡಲು ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು, ಉತ್ತಮ ಸಪ್ಲೈ ಚೈನ್ ಮತ್ತು ಸರ್ಕಾರದ ಬೆಂಬಲದ ಅಗತ್ಯ ಬಹಳನೇ ಇರುತ್ತೆ. ಜನರಿಕ್ ಔಷಧಿಗಳ ಗುಣಮಟ್ಟವು ಮತ್ತೊಂದು ಕಳವಳಕಾರಿ ವಿಷಯ ಆಗಿದೆ. ಜನರಿಕ್ ಔಷಧಿಗಳು ಬ್ರಾಂಡೆಡ್ ಔಷಧಿಗಳಂತೆಯೇ ಅದೇ ಮಾನದಂಡವನ್ನು ಪೂರೈಸಿದರೂ ಕೂಡ ಕಳಪೆ ಗುಣಮಟ್ಟದ ಔಷಧಿಗಳು ಮಾರುಕಟ್ಟೆಯಲ್ಲಿ ಆಲ್ರೆಡಿ ಇವೆ. ಇದರಿಂದ ರೋಗಿಗಳಿಗೆ ಸುರಕ್ಷಿತ ಪರಿಣಾಮಕಾರಿ ಜನರಿಕ್ ಔಷಧಿಗಳು ಮಾತ್ರ ಲಭ್ಯವಾಗುವಂತೆ ನೋಡಿಕೊಳ್ಳೋದು ಸರ್ಕಾರ ಮತ್ತು ನಿಯಂತ್ರಣ ಸಂಸ್ಥೆಗಳು ನೋಡಿಕೊಳ್ಬೇಕಾಗುತ್ತೆ. ಇದಂತೆ ವೈದ್ಯರಿಗೆ ಜನರಿಕ್ ಔಷಧಿಗಳ ಪ್ರಯೋಜನಗಳ ಬಗ್ಗೆ ಶಿಕ್ಷಣ ನೀಡಬೇಕು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಶಿಫಾರಸು ಮಾಡಬೇಕು ಅನ್ನೋದರ ಕುರಿತು ತರಬೇತಿಯನ್ನು ನೀಡಬೇಕು. ಈ ತೀರ್ಪು ಒಂದು ತರಹದ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದರೂ ಅದರ ಯಶಸ್ಸು ಮಾತ್ರ ಆಚರಣೆಯಲ್ಲಿ ಎಷ್ಟು ಚೆನ್ನಾಗಿ ಕಾರ್ಯಗತ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೆ ಇದು ಸಕ್ಸಸ್ ಆಗಬೇಕಾದ್ರೆ ವೈದ್ಯರು, ಫಾರ್ಮಸಿಸ್ಟ್ಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ಈ ಸವಾಲುಗಳ ಹೊರತಾಗಿಯೂ ಸುಪ್ರೀಂ ಕೋರ್ಟ್ನ ತೀರ್ಪು ಭರವಸೆಯ ಕಿರಣವಾಗಿದೆ. ಇದು ಆರೋಗ್ಯ ಸೇವೆಯಲ್ಲಿ ಹೊಸದೊಂದು ಕ್ರಾಂತಿಯನ್ನು ತರೋದು ಮಾತ್ರ ಸ್ಪಷ್ಟವಾಗಿದೆ. ರೋಗಿಗಳನ್ನು ಸಬಲೀಕರಣಗೊಳಿಸಲು, ಕುಟುಂಬಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ಸೇವೆಯನ್ನು ಎಲ್ಲ ನಾಗರಿಕರ ವ್ಯಾಪ್ತಿಗೆ ತರಲು ಇದು ಒಂದು ಅವಕಾಶವನ್ನು ಒದಗಿಸುತ್ತೆ. ವೈಯಕ್ತಿಕವಾಗಿ ಈ ಬದಲಾವಣೆಯಲ್ಲಿ ನಮ್ಮ ಪಾತ್ರವೂ ಇದೆ. ನಾವು ನಮ್ಮ ವೈದ್ಯರನ್ನ ಸಾಮಾನ್ಯ ಪರ್ಯಾಯಗಳ ಬಗ್ಗೆ ವಿಚಾರಣೆ ಮಾಡಬೇಕು ಮತ್ತು ಕೈಗೆಟುಕುವ ಆರೋಗ್ಯ ರಕ್ಷಣೆಯ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು. ಸರ್ಕಾರ ಮತ್ತು ಆರೋಗ್ಯ ಸೇವೆ ಒದಗಿಸೋರು ಲಾಭಕ್ಕಿಂತ ಜನರಿಗೆ ಸೇವೆಯನ್ನು ಕೊಡುವಂತೆ ಮಾಡೋದು ನಮ್ಮ ಕೈಯಲ್ಲಿದೆ. ಮುಂದಿನ ಹಾದಿ ದೂರ ಇರ್ಬೋದು, ಆದರೆ ಈ ತೀರ್ಪಿನೊಂದಿಗೆ ಭಾರತ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಿದೆ. ಅದೆಷ್ಟೋ ಜನರಿಗೆ ಈ ನಿರ್ಧಾರವು ಜೀವನ ಮತ್ತು ಮರಣದ ನಡುವಿನ ವ್ಯತ್ಯಾಸವನ್ನು ಅರ್ಥೈಸುತ್ತೆ. ಚಿಂತೆ ಮತ್ತು ಭರವಸೆಯಿಂದ ತುಂಬಿದ ಜೀವನದ ವ್ಯತ್ಯಾಸವನ್ನು ಇದು ತಿಳಿಸಿಕೊಡುತ್ತೆ. ಇದು ಆರೋಗ್ಯಕ್ಕೆ, ಜನರಿಗೆ ಮತ್ತು ಭಾರತದ ಭವಿಷ್ಯಕ್ಕೆ ಸಂದ ಜಯ.